ಜನ್ಮ ಕೊಡಲು ಬಂದಿದ್ವಿ. ಈ ಕಾರ್ಯಕ್ರಮವನ್ನು ನಮ್ಮ ಕಿರಣ್ ಮೇಡಮ್ ಅವರು ನಡೆಸಿಕೊಡ್ತಾರೆ ಅಂತೇಳಿ ಸೊ ಎಲ್ಲರಿಗೂ ನಮಸ್ಕಾರ. ಸೊ ಮುಖ್ಯವಾಗಿ ಇವತ್ತಿನ ದಿವಸ ಅರಕೆರೆಯಲ್ಲಿ ಪರಮ ಪೂಜ್ಯ ಸ್ಥಾನದಲ್ಲಿರುವಂಥ ಸ್ವಾಮೀಜಿಯವರ ಪಾದಕಮಲಗಳಿಗೆ ವಂದಿಸುತ್ತಾ, ಹಾಗೆಯೇ ಊರಿನ ಒಂದು ಆತ್ಮೀಯ ನನ್ನ ಸಹೋದರರು ಬಂದಿದ್ದಾರೆ, ಅದರಲ್ಲಿ ಗಣ್ಯರು ಇದ್ದಾರೆ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಒಂದು ವೆಲ್ಪೇ ಕಂಪನಿಯ ಒಂದು ಇವತ್ತು ಪ್ಲ್ಯಾನಿಂಗ್ ಸೆಷನ್ಗೆ ತುಂಬ ಹೃದಯಪೂರ್ವಕವಾಗಿ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಚಾಲನೆಯನ್ನು ನಾವು ನೀಡಬೇಕಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ವೆಲ್ಪೇ ಕಂಪನಿಯದು ನಮಗೆ ಹೊಸದಾಗಿದೆ. ಇದು ಹೊಸ ಮೊದಲನೇದಾಗಿ ನಾವು ಕೇಳ್ತಾ ಇದ್ದೀವಿ ಅಂತ ನೀವೇ ಹೇಳ್ತಿರ್ಬೋದು. ಯಾವುದು ಕರೋನಾ ಅಂತ ಮಹಾಮಾರಿ 2019 ಆ ಸಮಯದಲ್ಲಿ ಕರೋನಾ ಬಂದಾಗ ನಮ್ಮ ಕಂಪನಿ ಒಂದು ಆರಂಭದ ಹೆಜ್ಜೆಯನ್ನು ಇಡ್ತಾ ಇತ್ತು. ಸೊ ಆರಂಭದ ಹೆಜ್ಜೆಯನ್ನು ಇಡುವಾಗ ಈ ಕಂಪನಿ ಆರಂಭಿಸಿತು. ಅದೇ ಸಮಯದಿಂದ ಹಿಡಿದುವತ್ತಿಗೆ 4 ವರ್ಷಗಳ ಕಳೆದು 5ನೇ ವರ್ಷದಲ್ಲಿ ಪಾದಾರ್ಪಣೆಯಾಗಿ ನಮ್ಮ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಸೊ ಮುಖ್ಯವಾಗಿ ಮಾಡ್ತಿರುವಂಥ ಉದ್ದೇಶ ಏನೈತೆ ಅಂತಂದ್ರೆ, ನಮ್ಮ ಕಂಪನಿಯ ಉದ್ದೇಶ ಇದಾಗಿದೆ, ವಿಷಮುಕ್ತ ಭಾರತವನ್ನು ನಿರ್ಮಾಣ ಮಾಡುವಂಥದ್ದು. ವಿಷಮುಕ್ತ ಭಾರತವನ್ನು ನಿರ್ಮಾಣ. ಹಾಗಾದರೆ ನೀವು ಕೇಳಬಹುದು, ನಾವು ವಿಶ್ವದಲ್ಲಿ ಇದೀವಾ ಅಂತ ಹೇಳಿ. ದಯವಿಟ್ಟು ಕೂತಿರುವಂಥ ಸಹೋದರರು ಒಂದು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡ್ರಿ. ವಿಷಮುಕ್ತ ಭಾರತ ಮಾಡ್ಬೇಕಂತೇಳಿ ನಮ್ಮ ಕಂಪನಿಯ ಗುರಿಯೇ. ಹಾಗಾದ್ರೆ ನಿಜವಾಗ್ಲೂ ವಿಶ್ವದಲ್ಲಿ ಇದೀವಾ? ಒಪ್ಕೋತೀರಿ? ನೋಡ್ರಿ, ತಿನ್ನುವಂಥ ಆಹಾರದಿಂದ ಆಯಿತು, ಪ್ರತಿದಿನ ದಿನಬಳಕೆಯ ಒಂದು ಗರ್ಭೂತಿ ಸಾಮಾನುಗಳು, ಗೃಹ ಬಳಕೆಯ ಸಾಮಾನುಗಳಿಂದ ಆಯಿತು, ಹಾಗೆ ಆಹಾರ ಬಳಕೆಯಿಂದ ಆಯಿತು, ಹಾಗೆ ಒಂದು ಹೊಲಗಳಲ್ಲಿ ಸಿಂಪಡಿಸಿದಂಥ ಕೀಟನಾಶಕಗಳಿಂದ ಆಯಿತು. ಅದೇ ರೀತಿಯಲ್ಲಿ ಪ್ರತಿಯೊಂದರೊಳಗೆ ಇವತ್ತು ಕೆಮಿಕಲ್ ಇದೆ ಅಂತಿರೋ ಇಲ್ಲ ಅಂತಿರೋ? ಕೆಮಿಕಲ್ ಇದೆ ಅನ್ನೋರು ಎಷ್ಟು ಜನ ಕೈ ಎತ್ತಿ ನೋಡೋಣ. ಪ್ರತಿಯೊಂದರಲ್ಲೂ ಕೆಮಿಕಲ್ ಇದೆ ಅಂತ ಹೇಳೋರು ಎಷ್ಟು ಜನ ಇದೆ? ಕೆಮಿಕಲ್ ಅಂದ್ರೆ ಗೊತ್ತಾಗತ್ರಿ, ರಾಸಾಯನಿಕ. ಸೊ ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ದಿವಸ ಏನಾಗ್ತಿದ್ರೆ, ಹುಟ್ಟಿದ ಮಗು ಬೆಳಗ್ಗೆ ಎದ್ದ ತಕ್ಷಣ ಸಂಸ್ಕಾರಗಳು ಹೆಂಗೆ ಅಂದ್ರೆ, ಮೊಬೈಲ್ ಇಲ್ಲಂದ್ರೆ ಮಗು ಹಾಲು ಕುಡಿಯಲ್ಲ. ಹಾಲಂದ್ರೆ ತಾಯಿ ಹಾಲು ಅಂತ ಇಲ್ವೇ ಇಲ್ಲ, ಬಾಟಲ್ ಹಾಲು. ಬಟ್ ಪ್ಲಾಸ್ಟಿಕ್ ಬಳಕೆ ನಮ್ಮ ಸರ್ಕಾರ ಏನು ಮಾಡೈತಿ, ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸೈತಿಲ್ಲ. ಆದರೂ ಕೂಡ ಏನು ಮಾಡ್ತಾರಂತಂದ್ರೆ, ಬೆಳಗಿನ ಜಾವ ಆರಂಭದ ನಮ್ಮದು ಕ್ಷಣ ಕೆಮಿಕಲ್ದಿಂದ ಶುರು ಆಗುತ್ತೆ. ವೇಸ್ಟ್ ಆಗಿರ್ಬೋದು. ಮೊದಲಿನವರೆಲ್ಲ ಬೇವಿನ ಕಡ್ಡಿಯಿಂದೆಲ್ಲ ಹಾಲು ತಿಕ್ತು, ಗೊತ್ತಿದ್ದ ವಿಷಯ. ಮತ್ತು ಇವತ್ತಿನ ಸಹ ಕೋಲ್ಗೇಟನ್ನು ಎಲ್ಲಿ ತಯಾರು ಹೆಂಗೆ ಮಾಡ್ತಾರೆ ಗೊತ್ತೈತೆ ನಿಮ್ಗೆ? ಸೊ ನಮ್ಮ ಕಂಪನಿ ಏನಾಗೈತೆ ಅಂತಂದ್ರೆ, ಇಂಥ ಒಂದು ವಿಚಾರಗಳನ್ನು ಇಟ್ಕೊಂಡು ಅದು ಸಮಾಜಕ್ಕೆ ಒಂದು ದೃಷ್ಟಿಕೋನವನ್ನಾಗಿ ಇಟ್ಕೊಂಡು ಇಂಥ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ಅದು ಬೆಳಕಿಗೆ ತಂದಿದೆ ಅಂತಂದ್ರೆ, ಮುಖ್ಯವಾಗಿ ನಮ್ಮೆಲ್ಲರಿಗೂ ಸ್ವಸ್ಥವಾಗಿರುವಂಥ ಅಂದರೆ ಒಳ್ಳೆಯ ಆರೋಗ್ಯ ಸಿಗಬೇಕು. ಎರಡನೇದಾಗಿ ಈ ಒಂದು ಭಾರತದ ಒಂದು ಸ್ಥಿತಿಗತಿ ಸುಧಾರಣೆ ಆಗಬೇಕು. ಯಾವ ನಿಟ್ಟಿನೊಳಗೆ ಅಂತಂದ್ರೆ, ಅದರದೇ ಆದಂಥ ಒಂದು 3-4 ನಿಟ್ಟಿನೊಳಗೆ ಅದು ತನ್ನ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ನಮಗೆ ಪ್ರತಿನಿತ್ಯ ಅಂದರೆ ಒಂದು ಆರೋಗ್ಯದ ಒಂದು ಪ್ರಾಡಕ್ಟ್ಗಳಲ್ಲಿ ಕೆಲಸ ಮಾಡ್ತೈತಿ. ಎರಡನೇದು ಕೃಷಿಯ ವಿಭಾಗದಲ್ಲಿ ಕೆಲಸ ಮಾಡುತ್ತೆ. ಮೂರನೇದು ಹೈನುಗಾರಿಕೆ ವಿಭಾಗದಲ್ಲಿ ಕೆಲಸ ಮಾಡುತ್ತೆ. ಹಾಗೆಯೇ ಪೋಲ್ಟ್ರಿ ಫಾರ್ಮ್ ಒಳಗಿರ್ಬೋದು, ಗೋಟ್ ಫಾರ್ಮ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿರುವಂಥ ಎಲ್ಲರಿಗೂ ಆರೋಗ್ಯ ಮುಖ್ಯ. ಮನುಷ್ಯರಿಗೆ ಆರೋಗ್ಯ ಇದ್ದು ಪ್ರಾಣಿಗಳಿಗೆ ಆರೋಗ್ಯ ಇಲ್ಲದೆ ನಡೀತೈತಿ. ನಾನು ಹೇಳೋದು ನಿಮಗೆಲ್ಲ ತಿಳಿತಾ ಇದೆ ಅಂತ ಅನಿಸ್ತಾರೆ. ದಯವಿಟ್ಟು ಯಾರಿಗೆಲ್ಲ ತಿಳಿಲಿಲ್ಲ ಅಂದ್ರೆ, ಮೇಡಮ್ ನಾನು ತಿಳಿತಾ ಇಲ್ಲ ಕ್ವಶನ್ ಮಾಡಿ ನಡೀತೀವಿ. ನಮಗೆ ಆರೋಗ್ಯ ಇದ್ಕೊಂಡು ನಮ್ಮ ಎಮ್ಮಿಗಳಿಗೆ, ನಮ್ಮ ಆಡುಗಳಿಗೆ, ನಮ್ಮ ಕೋಳಿಗಳಿಗೆ ಆರೋಗ್ಯ ಇಲ್ಲದ್ರೆ ನಡೀತೈತಿ? ಅವಕ್ಕೂ ಬದುಕಂತ ಹಾಕೈತಿಲ್ಲ. ಓಕೆ, ಅವರಿಂದ ನಮ್ಗೆ ಬೆನಿಫಿಟ್ ಐತಪ್ಪ ಇಲ್ಲ? ಎಮ್ಮೆಯಿಂದ ನಮ್ಗೆ ಹಾಲು ಸಿಗ್ತೈತಿ, ಕೋಳಿಯಿಂದ ಮೊಟ್ಟೆ ಸಿಗ್ತೈತಿ. ಓಕೆ, ಹೇಳ್ತಾರೆ ಹಾಲಿನೊಳಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಂಥ ದಿವ್ಯೌಷಧಿ ಆಡಿನೊಳಗೆ ಐತಂದ್ರೆ, ಇವತ್ತು ಕೂಡ ಏನಾಗತ್ತಂದ್ರೆ, ನಾವು ಬೆಳೆಯುವಂಥ ಕೆಮಿಕಲನ್ನು ಅದೇನು ಮಾಡೋದು ತಿಂತಾ ಇದೆ. ಆ ಕೆಮಿಕಲನ್ನು ಹೊರಗೆ ಹಾಕ್ತಾರೆ. ಹೌದು, ಅದಕ್ಕೋಸ್ಕರ ಅವುಗಳ ನಿಯಂತ್ರಣಕ್ಕೋಸ್ಕರ ಒಂದು
ಸದ್ಬಳಕೆಯನ್ನು ಮಾಡುವಂಥ ಒಂದು ವಿಚಾರಗಳು ನಮ್ಮ ಕಂಪನಿ ಒಳಗೆ ಏನೈತಿ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಇಲ್ಲಿ ಹೊರಹಾಕಿದೆ. ಹಾಗಾದರೆ ಅದೇ ನಿಟ್ಟಿನೊಳಗೆ ನಾವು ಏನು ಮಾಡೋದಂತಂದ್ರೆ ಥ್ಯಾಂಕ್ ಯು ಸರ್. ಓಕೆ, ನಾವು ಇಲ್ಲಿ ನಿಮ್ಮ ಕಂಪನಿಯ ಒಂದು ಪರಿಚಯವನ್ನು ನಿಮಗೆ ಈ ಮುಖಾಂತರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಕಂಪನಿ ಏನಂತಂದ್ರೆ ಯಾವುದೇ ಒಂದು ವಸ್ತು ನಿಮಗೆ ತಗೋಬೇಕಾದ್ರೆ ನೀವು ಏನು ಮಾಡ್ತೀರಂದ್ರೆ ಅಲ್ಲಿ ಯಾವ ವಸ್ತುವನ್ನು ಒಂದು ಯಾರೋ ಒಬ್ಬರು ಹೇಳಿದಾಗ ಪರ್ಚೇಸ್ ಮಾಡಬೇಕಾದ್ರೆ ಗ್ಯಾರಂಟಿ ಕೇಳ್ತೀವಿ. ವಾಟ್ ಇಸ್ ದ ಗ್ಯಾರಂಟಿ? ಗ್ಯಾರಂಟಿ ಅನ್ನೋ ಶಬ್ದ ಅರ್ಥ ಇದೆ. ಯಾಕೆ ಕೇಳ್ತೀರಿ ಹೇಳ್ರಿ? ಅಲ್ಲಿ ವ್ಯಕ್ತಿ ಏನು ಮಾಡ್ತಾರಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಎರಡನೇದಾಗಿ ಇನ್ವೆಸ್ಟ್ಮೆಂಟ್ ಜೊತೆಗೆ ನಮಗೆ ಅಂದರೆ ಏನಾದರೂ ರಿಮಾರ್ಕ್ಗಳು ಅದಾವೋ ಇಲ್ಲೋ ಇವೆಲ್ಲ ವಿಚಾರ ಮಾಡ್ತಾರೆ. ಸೊ ನಾವು ಯಾರ ಚೌಕಟ್ಟಿನೊಳಗದವ ಇಲ್ಲೆಲ್ಲರೂ ಸರ್ಕಾರದ ಗೌರ್ಮೆಂಟದ ಚೌಕಟ್ಟಿನೊಳಗೆ ನಾವೆಲ್ಲ ನೀವೆಲ್ಲರೂ. ಹಾಗೇನೆ ಗೌರ್ಮೆಂಟ್ ಏನು ಮಾಡ್ತಿರ್ತೀವಿ, ಟ್ಯಾನ್ ಕಾರ್ಡ್ ಹಲಾಲ್ ಸರ್ಟಿಫಿಕೇಟ್. ಯಾಕಂದ್ರೆ ಈ ಒಂದು ಕಂಪನಿ ನಡಿಬೇಕಾದ್ರೆ ಇವೆಲ್ಲವೂ ಯಾಕೆ ಆಹಾರದ ಪ್ರಾಡಕ್ಟ್ಗಳದಾಗಲಿಕ್ಕೆ ಹಲಾಲ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ಫೈನಾನ್ಸಿಯಲ್ದು ಒಂದು ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳದಾವ. ಈ ಫೈನಾನ್ಸಿಯಲ್ ಒಳಗೂ ಏನೈತಂತ ಪ್ಯಾನ್ ಕಾರ್ಡ್ ಬೇಕಾಗತ್ತೆ. ಸೊ ಇಲ್ಲಿ ಪೊಟ್ಟ ಮೊದಲನೇದಾಗಿ ನಮ್ದು ಏನೈತಂತಂದ್ರೆ ವೆಲ್ನೆಸ್ ಒಳಗೆ ಒಂದು ಪ್ರಾಡಕ್ಟ್ ಐತಿ. ಇಲ್ಲಿ ಯಾವ್ದ್ರಿ? ವೆಲ್ನೆಸ್ ಒಳಗೆ ಇದೇನಂದ್ರೆ ರೀ ವೆಲ್ ಬ್ರೀಸ್ ಗೋಲ್ಡ್ ಅಂತ ಹೇಳಿ. ಯಾವ್ದ್ರಿ? ವೆಲ್ ಬ್ರೀಸ್ ಗೋಲ್ಡ್ ಅಂತ ಹೆಸರು. ಈ ವೆಲ್ ಬ್ರೀಸ್ ಗೋಲ್ಡನ್ನು ಒಂದು 10 ಬೇರಿಗಳಿಂದ ಮಾಡಿದ. ಬೇರಿ ಅಂದ್ರೆ ಏನ್ರಿ? ಹಣ್ಣು. ಅದರೊಳಗೆ ನಮ್ಮದೇ ಆದಂಥ ಒಂದು ದೇಶದ ಒಂದು ಹಣ್ಣು ನೋಣಿ ಐತಿ. ಯಾವ್ದ್ರಿ? ನೋಣಿ ಇದೆ. ಉಳಿದು 9 ಹಣ್ಣೆಲ್ಲ ಹೊರದೇಶದ್ದು. ಹಾಗಾದ್ರೆ ಯಾವ್ಯಾವ ಹಣ್ಣುಗಳದಾವ ಇಲ್ಲಿ? ನೋಣಿ ಇದೆ, ಗುಜ್ಬೇರಿ ಇದೆ, ಅಕಾಯಿ ಬೇರಿ ಇದೆ, ರೈಸ್ ಬೇರಿ ಇದೆ, ಸ್ಟ್ರಾಬೆರಿ ಇದೆ, ಬ್ಲೂಬೇರಿ ಇದೆ, ಓಜೋಬೇರಿ ಇದೆ, ಆಮೇಲೆ ಬ್ಲ್ಯಾಕ್ ಬೇರಿ ಐತಿ, ಪ್ರೈಮ್ ಬೇರಿ ಐತಿ. ಅಂದರೆ ಇವೆಲ್ಲನೂ ನೀವು ಗೂಗಲ್ದೊಳಗೆ ಸರ್ಚ್ ಮಾಡಿದ್ರಂದ್ರೆ ಒಂದೊಂದು ಬೇರಿಗಳ ಏನು ಕೆಲಸ ಮಾಡ್ತಾವು, ಏನಂತ ಶಕ್ತಿ ಐತಿದೆ. ಈ ಒಂದು